ಸರ್ ಕಾಟೇರ ಸಿನಿಮಾದ ಸಕ್ಸಸ್ ನೋಡಿ ನೀವೇನಂತೀವಿ? ನಿಜವೂ ಒಬ್ಬ ವ್ಯಕ್ತಿಗೆ ನಮ್ಮ ಪ್ರೊಫೆಷನಲ್ಲಿ ಒಂದು ಸಂತೋಷ ಅನ್ನೋದು 100% ಆಗೋದು ಒಂದು ಸಿನಿಮಾ ಗೆದ್ದಾಗ, ಯಶಸ್ವಿ ಬಂದಾಗ. ಅದೊಂದೇ ಅದೊಂದಕ್ಕೋಸ್ಕರ ನಾವು ಇಷ್ಟೆಲ್ಲ ನಾವು ಕಷ್ಟಪಟ್ಟಿರ್ತೀವಿ. ನನಗೆ ಆಫ್ಟರ್ ಲಾಂಗ್ ಟೈಮ್ ಕಾಟೇರ ನನಗೆ ಆ ಫೀಲ್ ಕೊಟ್ಟಿದೆ ಬ್ರದರ್. ಐ ಆಮ್ ವೆರಿ ವೆರಿ ಹ್ಯಾಪಿ. ಏನಕ್ಕೆ ವೆರಿ ವೆರಿ ಹ್ಯಾಪಿ ಅಂದರೆ ನನ್ನೇನು ನಾನು ಹೇಳ್ತಾಯಿದ್ದೆ ಪ್ರೆಸ್ ಮೀಟಲ್ಲಿ, ನನ್ನ ಮೊಬೈಲಲ್ಲಿ ಸುಮಾರು ಹೆಸರುಗಳಿದೆ. ಒಂದು 5 ವರ್ಷ ಒಂದು ಅಷ್ಟು ಹೆಸರುಗಳು ನನಗೆ ಯಾವುದೇ ಕಾರಣಕ್ಕೂ ಕಾಂಟ್ಯಾಕ್ಟಿಗೆ ಬಂದಿಲ್ಲ, ಆಯಿತಾ. ಅಂಥವರು ಸಿನಿಮಾ ನೋಡಿ ಬಂದಮೇಲೆ ಅದೊಂದು ಟೆಂಪ್ಟೇಷನ್ ಫೀಲ್ ಆಗುತ್ತೆ. ಸಿನಿಮಾ ನೋಡಿದ್ವಪ್ಪ, ಸಿನಿಮಾ ಚೆನ್ನಾಗಿದೆ, ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ, ಆಯಿತಾ. ಅದು ಒಂದು ಸಿನಿಮಾಗಿರುವಂಥ ಪವರ್. ಲೈಕ್ ಇದು ಒಂಥರ ನಮ್ಮ ಹಾರ್ಡ್ ವರ್ಕ್ಗೆ ಒಂದು ದೇವರು ಇದನ್ನು ಕೊಟ್ಟಿದ್ದಾನೆ. ಆಮೇಲೆ ನಿಜವಲ್ಲ ನನ್ನ ಸೌಭಾಗ್ಯ ಕಾಟೇರನಲ್ಲೇ ಅದೊಂದು ಪಾತ್ರ ನನಗೆ ಸಿಕ್ಕಿದೆ. ಸರ್ ಈಗ ಸಿನಿಮಾ ಗೆದ್ದಿದೆ, ಈಗ ಕಲೆಕ್ಷನ್ಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಅಭಿಪ್ರಾಯ ಏನು ಸರ್? ಆ್ಯಕ್ಚುಲಿ ಫ್ರ್ಯಾಂಕಾಗಿ ಹೇಳಬೇಕು ಅಂತ ಹೇಳಿದ್ರೆ, ನನಗೆ ಒಂದು ಹೊಸತೆ. ಈ ಥರದ್ದು ಒಂದು ದೊಡ್ಡ ಮಟ್ಟದಲ್ಲಿ ಏನು ಹೇಳ್ತಾ ಇದ್ದಾರೆ. ಇವಾಗ ನಾನು ನಿರ್ಮಾಪಕ ಡಿ ಸಿ ಆರ್ ನನ್ನ ಕೈಗೆ ಬರುತ್ತೆ, ಡೈಲಿ ಕಲೆಕ್ಷನ್ ರಿಪೋರ್ಟ್. ನಾನು ಅವಾಗ ಕರೆಕ್ಟ್ ಮಾಹಿತಿ ಕೊಡ್ಬೋದು. ಇಲ್ಲಾಂದರೆ ಏನಾಗುತ್ತೆ, ನನಗೇನೋ ಬಂತು ನನ್ನ ಮನಸ್ಸಲ್ಲಿ ಅಂತ ಹೇಳಿ ಅದು ರಾಂಗ್ ಮೆಸೇಜ್ ಆಗಬಾರ್ದು. ಬಟ್ ಒಂದಂತ ಹೇಳ್ತೀನಿ ಸರ್, ದಿಸ್ ಈಸ್ ನ್ಯಾಚುರಲ್ ಹಿಟ್. ಏನಕ್ಕೆ ಅಂದರೆ ನನಗೆ ಒಂದಷ್ಟು ಜನ ಸ್ನೇಹಿತರಿದ್ದಾರೆ ಆ ಊರುಗಳಲ್ಲಿ, ಅಲ್ಲಿ ಇಲ್ಲೆಲ್ಲ ನಾವು ಕಾಮನ್ನಾಗಿ ಮಾತಾಡ್ತಾ ಇರ್ತೀವಿ. ಅಣ್ಣ ಬಿಡೋಣ, ಕಿತ್ಕೊಂಡು ಹೋಗ್ತಾಯಿತ್ತಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಅಂತ. ಆಮೇಲೆ ದರ್ಶನ್ ಫ್ಯಾನ್ಸ್ಗೆ ಈ ಸಿನಿಮಾ ಇದೆಯಲ್ಲ, ಅವ್ರಿಗೇನೋ ಒಂಥರ ಟಚ್ ಆಗಿಬಿಟ್ಟಿದೆ. ಇದು ಜನಗಳು ಎತ್ಕೊಂಡು ಹೋಗ್ತಾರೆ ಯಶಸ್ವಿ ಸರ್. ಇದು ಬೇರೆ ನಾವು ಸಿನಿಮಾ ಪಾಯಿಂಟ್ ಆಫ್ ವ್ಯೂಯಿಂದ ಏನೋ ಅದಕ್ಕೆ ಮ್ಯಾಜಿಕ್ ಮಾಡಿಲ್ಲ. ಜನಗಳೇ ನ್ಯಾಚುರಲ್ ಆಗಿ, ಈಗ ನಮ್ಮ ಬಿಲ್ಡಿಂಗಲ್ಲಿ ಅವರು ಲಾಯರ್ ಮಾತಾಡಲ್ಲ, ನಮ್ಮ ಫಾದರ್-ಇನ್-ಲಾ ಇರೋ ಅಪಾರ್ಟ್ಮೆಂಟಲ್ಲಿ ಅವರು ಐ ಆಮ್ ಗೋಯಿಂಗ್ ಟು ಸಿ ಯುವರ್ ಫಿಲಮ್ ಮ್ಯಾನ್ ಅಂದರು. ಏಜ್ಡ್ ಪರ್ಸನ್ ಲಾಯರು. ಸರ್ ವಾಟ್ ಮೇಡ್ ಯು ಟು ಗೋ ಅಂದರೆ, ಮೈ ಕೊಲೀಗ್ಸ್ ದೇ ಆರ್ ಆಲ್ ಟಾಕಿಂಗ್ ಕಾಟೇರ, ಸ್ವಲ್ಪ ಲಾಯರ್ಸ್ದೆಲ್ಲ ಏನೇನೋ ಇದೆ ಹಾಗೆ ಹೀಗೆ ಅಂತ. ಆಮೇಲೆ ನೀವು ಚೆನ್ನಾಗಿ ಮಾಡಿದ್ರಂತಲ್ಲಪ್ಪ, ಐ ವಾಂಟ್ ಟು ಗೋ ಸಿ. ಥ್ಯಾಂಕ್ ಯು ಸರ್. ಇಷ್ಟೇ ಇರೋದು. ಸೊ ಫ್ರ್ಯಾಂಕಾಗಿ ನಾನು ಹೇಳಬೇಕು ಅಂದರೆ ಸರ್, ಈ ಸಿನಿಮಾದು ದೊಡ್ಡ ಶಕ್ತಿ ಎಲ್ಲರೂ ಹೇಳ್ತಾರೆ, ನಾನು ಬೇರೆ ರೀತಿಯಲ್ಲಿ ಹೇಳ್ತೀನಿ. ದರ್ಶನ್ ಅವರು ಅನ್ನೋದಕ್ಕೆ ಅದಕ್ಕೆ ಕಾರಣಗಳಿದೆ ನೋಡಿ. ರಾಕ್ಲೈನ್ ಅವರು ಒಂದು ಒಳ್ಳೆ ಮನಸ್ಸಿಂದ, ಒಳ್ಳೆ ದಿಲ್ಲಿಂದ, ಅವ್ರು ಏನು ಆಡಲಿ 4 ಸರಿನೇ ಬಂದಿರೋದು. ನಾನು 60 ದಿನ ಕೆಲಸ ಮಾಡಿದ್ದೀನಿ, 4 ಸರಿ ಅವ್ರನ್ನ ನೋಡಿದ್ದು ಸೆಟ್ಟಲ್ಲಿ. ಆಮೇಲೆ ದರ್ಶನ್ ಅವ್ರದ್ದು ಹೆಂಗಿದೆ ಅಂತ ಹೇಳಿದ್ರೆ, ಅವರು ಸೂಪರ್ ಸ್ಟಾರು. ಸೆಟ್ಟಿಗೆ ಬಂದರೆ ನಮ್ಗೆ ಆ ಫೀಲಿಂಗ್ ಕೊಟ್ಬಿಡ್ತಾರೆ. ಅವ್ರ ಹುಡುಗ ಏನಾಯ್ತು ಅಂದರು ಅಂದರೆ ಫಸ್ಟು ಎಲ್ಲ ಊರುಗಳಿಗೆ ಎಲ್ಲನೂ ಅದು ಇಟ್ ಗಿವ್ಸ್ ಯು ಮೋರ್. ಸರ್ ಇವತ್ತು ಏನು ಫ್ರ್ಯಾಂಕಾಗಿ ಹೇಳಿದೆ ಸರ್, ಕೆಲವೊಂದು ಅದೇ ನಮಗೆ ಹೃದಯದಲ್ಲಿ ಕುಂತ್ಕೊಳ್ಳೋದು, ಆ ಫೀಲಿಂಗು ಅದು ಇದೆಲ್ಲ. ಸೊ ಅವರೇ ಇದೊಂದು ದೊಡ್ಡ ಶಕ್ತಿ ಈ ಸಿನಿಮಾ ಒಂದು ಸಕ್ಸಸ್. ಸರ್ ಕೊನೆಯದಾಗಿ ಕಾಟೇರ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಕೊನೆಯದಾಗಿ ನಾನು ಇಷ್ಟೇ ಸರ್ ಹೇಳೋದು, ಇದು ಪ್ಯೂರ್ಲಿ ನಮ್ಮ ಮಣ್ಣಿನ ಸಿನಿಮಾ. ಆಮೇಲೆ ಇದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಫ್ಯಾಮಿಲಿ ಸಮೇತ ಎಲ್ಲರೂ ಹೋಗಿ ಬಂದು ಸಿನಿಮಾ ನೋಡಿದಾಗ ಅಟ್ಲೀಸ್ಟ್ ಮಕ್ಕಳುಗಳಿಗೆ ನಮ್ಮ ಮಣ್ಣಿನ ವಾಸನೆ ಇವಾಗ ನಾವು ಹೇಳೋಕ್ಕಾಗಲ್ಲ, ಅದು ವಿಷನಲ್ಲಿ ಅವ್ರಿಗೆ ಇನ್ನೂ ಬೇಗ ಅರ್ಥ ಆಗುತ್ತೆ. ಅವ್ರಿಗೆಲ್ಲೂ ಇದು ಯಾಕಾದರೂ ಬಂದು ಆ ಫೀಲಿಂಗ್ ಅಂತೂ ಬರೋಲ್ಲ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಆಗುತ್ತೆ. ನಾನು ವಿತ್ ಗ್ಯಾರಂಟಿ ಸ್ಟ್ರಾಂಗಾಗಿ ನಾನು ಬೇಕಾದ್ರೆ ಹೇಳ್ತೀನಿ, ಪ್ಲೀಸ್ ಡೂ ಕಮ್ ವಿತ್ ಫ್ಯಾಮಿಲಿ ಜೊತೆ ಬಂದು ನೋಡಿ. ಎಲ್ರಿಗೂ ಏನಾಗಿದೆ, ಆ ಕ್ರೋಡ್ ನೋಡಿ ಸ್ವಲ್ಪ ಭಯ ಇದೆ. ಇವಾಗ ಅದು ಆ ದರ್ಶನ್ ಅವ್ರ ಕ್ರೋಡ್ ಸ್ವಲ್ಪ ಇದಾಗುತ್ತೆ, ಅವ್ರದ್ದು ಫ್ಯಾನ್ಸ್ದು. ಫ್ಯಾಮಿಲಿ ಕ್ರೋಡ್ ಇವಾಗ ಸ್ಟಾರ್ಟ್ ಆಗುತ್ತೆ. ಲೆಟ್ ದೆಮ್ ರಶ್. ಆಮೇಲೆ ನಾನು ಫ್ರ್ಯಾಂಕಾಗಿ ಹೇಳ್ತೀನಿ ಸರ್, ಆರ್ಟ್ಫುಲ್ಲಿಯಾಗಿ ಹೇಳ್ತೀನಿ. ಯಾಕೆ ನಾನೊಬ್ಬ ಫಿಲಮ್ ಮೇಕರ್ ಆಗಿರೋದ್ರಿಂದ ಈ ಸಿನಿಮಾಗೆ ಮಾಧ್ಯಮ ಅಂದರೆ ಅದೆಲ್ಲ ಆಗ್ಬೋದು ಸರ್, ಪತ್ರಿಕೆ ಆಗ್ಬೋದು, ನಿಮ್ಮ ಯೂಟ್ಯೂಬ್ ಚಾನಲ್, ಎಲ್ಲರೂ ಹೆಂಗೆ ನೀವು ಸಪೋರ್ಟ್ ಮಾಡಿದ್ದೀರಾ ಅಂದರೆ ಸರ್, ಅದು ಒಂದು ವೈಬ್ರೇಷನ್ ಕೊಟ್ಟಿರೋದು. ಫ್ರ್ಯಾಂಕಾಗಿ ಹೇಳಬೇಕು ಅಂದರೆ 50% ವೈಬ್ರೇಷನ್ ಹ್ಯಾಸ್ ಗಿವನ್ ಬೈ ಯು ಪೀಪಲ್. ಏನಪ್ಪ ಇಷ್ಟೆಲ್ಲ ಮಾತಾಡ್ತಾರೆ, ಏನು ತೆಗೆದ್ರು ಇದೇ ಏನಿದೆ ನೋಡ್ಬೋಣ ಆ ಕಡೆ ಅನ್ನೋಷ್ಟು ಟೆಂಪ್ಟೇಷನ್ ಯು ಪೀಪಲ್ ಹ್ಯಾವ್ ಕ್ರಿಯೇಟೆಡ್. ನಿಮ್ಗಳಿಗೆ ಒಂದು ದೊಡ್ಡ ನಮಸ್ಕಾರ ಸರ್. ಏನಕ್ಕೆ ಅಂದರೆ ಸರ್, ಕನ್ನಡ ಸಿನಿಮಾ ಅದ್ರ ಹಿಂದೆ ನೋವೊಂದು ಕಥೆಗಳು ತುಂಬ ಇದೆ ಸರ್. ನಾವು 200 ಸಿನಿಮಾ 220 ಸಿನಿಮಾ ಮಾಡ್ತಾಯಿದ್ದೀವಿ. ಆಡ್ಲಿ 8-9 ಸಿನಿಮಾ ಗೆಲ್ಲುತ್ತೆ. ವಾಟ್ ಅಬೌಟ್ ಎಲ್ಲ ಇದನ್ನು ನೆಮ್ಕೊಂಡು ಎಷ್ಟು ಜನ ಊಟ ಮಾಡ್ತಾಯಿದ್ದಾರೆ. ಗೆದ್ದಾಗ ಎಲ್ರದ್ದು ಸ್ವಲ್ಪ ಅದು ವಾತಾವರಣ ಹಬ್ಬದ ವಾತಾವರಣ ಇರುತ್ತೆ ಸರ್. ಇಲ್ಲಾಂದರೆ ಸರ್, ನಾವು ಇಂಡಿಯನ್ಸು ಫಸ್ಟ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಆಲ್ ಅವರ್ ಇಂಡಿಯನ್ ಫಿಲಮ್ಸ್. ಅದು ಇದ್ದೇ ಇರುತ್ತೆ, ಆ ಗೌರವ ನಾವು ಕೊಡ್ತೀವಿ. ಆದರೂ ನಮ್ಮ ಮನೆಯಲ್ಲಿ ಯಾರೂ ಹಸ್ಕೊಂಡಿರ್ಬಾರ್ದಲ್ಲ ಸರ್. ಆ ಒಂದು ದೃಷ್ಟಿಯಿಂದ ನಮಗೆ ಮೀಡಿಯಾ ಸಪೋರ್ಟು ಬೇಕೇ ಬೇಕು ಸರ್. ಒಂದು ಸ್ವಲ್ಪ
ಒಂದು ಸ್ವಲ್ಪ ಇದ್ರೂ ಅದು ಏನೋ ಇದೆ ಅಂದಾಗ ನಮ್ಮ ಜನ ಬರ್ತಾರೆ ಅವ್ರದ್ದು ತಪ್ಪಲ್ಲ. ಇವಾಗ ನಾವೇ ಕ್ವಶನ್ ಕಾಣೋಣ, ನಾನು ಎಷ್ಟು ಕನ್ನಡ ಸಿನಿಮಾ ನೋಡಿದ್ದೀನಿ ಅಲ್ವಾ? ಆ ಕ್ವಶನ್ ಹಾಕಕ್ಕೆ ಬಂದಾಗ ನಾನು ಅಪರಾಧಿನಿ. ಆ ಪಾಯಿಂಟ್ ಆಫ್ ವ್ಯೂನಿಂದ ಎಲ್ಲ ಇದ್ರದ್ದು ಒಂದು ಇದಾದಾಗ ಒಂದು ವೇವ್ ಜನ